ಮದುವೆ ಮಾಡ್ಕೊಂಡಿರ್ತಾನೆ ಹುಡುಕಾಡಿ ತೆಳ್ಳಗಿರ್ಬೇಕು, ಬೆಳ್ಳಗಿರ್ಬೇಕು, ಜಿಂಕೆ ಮರಿ ಇದ್ದಂಗೆ ಇರ್ಬೇಕು, ಕುಣ್ಕೊಂತ ಬರಬೇಕು. ಜಿಂಕೆ ಮರಿನ ನೀ ಜಿಂಕೆ ಮರಿನ. ಎಪಿ ಆಧ್ಯಾತ್ಮ ಪರಿಚಯ, ಆಧ್ಯಾತ್ಮ ಲೋಕದ ಕೈಗನ್ನಡಿ. ಎಷ್ಟು ಮಂದಿ ಮೌನ ಇರಕ್ಕೆ ಪ್ರಯತ್ನ ಮಾಡ್ತೀರಿ ಹೇಳ್ರಿ ನೋಡೋಣ. ಒಂದು ಪ್ರಯತ್ನ ಮಾಡ್ರಿ. ಸ್ವಲ್ಪ ವಿಡಿಯೋ ಹೊಳಸ ಕಡೆ. ಆಗ ಅರ್ಧ ಎತ್ತಬೇಡ್ರಿ ನೀವು, ಸರಿಯಾಗಿ ಎತ್ತಿರಿ ಕೈನ. ಎಲ್ಲರೂ ಎತ್ತಿದ್ರೆ ನಡೆಯಂಗಿಲ್ಲ. ಮತ್ತು ಮೌನ ಮಾಡೋರು ಅಟ್ಟ ಎತ್ತಿರಿ. ಕೆಲವು ಮಂದಿ ಅರ್ಧ ಎತ್ತಾರಲ್ಲ ಅಂದ್ರೆ 6 ತಾಸು ಅಷ್ಟ ಮೌನ ಇರೋರು ಇವರು. ಕೆಲವು ಮಂದಿ 12 ತಾಸು ಅದಾರ, ಕೆಲವು ಮಂದಿ 24 ತಾಸು ಅದಾರ. ನೀ ಅದಕ್ಕೆ ಕೈ ಎತ್ತೀಯೋ ಯಜಮಾನ? ನಾವು ಗಂಡ್ಮಕ್ಳು ಯಾವಾಗಲೂ ಮೌನ ಇರ್ತೀವಿ ಅವ್ರ ಮುಂದೆ. ನಾವೇನು ಕೈ ಎತ್ತೋ ಅವಶ್ಯಕತೆ ಇಲ್ಲ. ಇಲ್ಲಿ ಸಿದ್ಲಿಂಗ ಕುಂತಿದ್ನಲ್ಲ, ಈಗ ಸಾಲಿ ಮಟ್ಟ ಸಿದ್ಲಿಂಗ ಹೋದ್ ನಾನು ಯಾರನ್ನ ಕರ್ಕೊಂಬಂದಿದ್ದ ಕುಟುಂಬ. ಅದಕ್ಕೆ ಅವ್ರಿಗೆ ಕೈ ಎತ್ತಕ್ಕೆ ಹಚ್ಚಿ ಹೋಗ್ಬಿಟ್ಟು ನಾನು ತಬಲಾ ಬರ್ಸಕ್ಕೆ. ಅದಕ್ಕೆ ನಾ ಹೇಳೋದು ನಗುವುದಕ್ಕಾಗಿ ಅಲ್ಲ. ನಾ ಏನು ಹೇಳೀನಿ? ನಿಮ್ಮ ಮಗ ಆಗಿ, ನಿಮ್ಮ ಅಣ್ಣಾಗಿ ಮಾಡಿ ನೋಡ್ರಿ. ನೀವು ಮಾಡಿ ನೋಡ್ರಿ. ಮತ್ತು ನಾನು ಯುಗಾದಿ ಪಾಡ್ಯಕ್ಕೆ ಕೊಳ್ಕೂರಿಗೆ ಬರ್ತೀನಿ. ನಾನು ಕೊಳ್ಕೂರಿಗೆ ಒಂದು 30-32 ದಿನ ಪ್ರವಚನ ಇದೆ. ಸುಮ್ಮ ನಿಮ್ಮ ಅನುಭವ ಹೇಳ್ರಿ. ವಾರಕ್ಕೊಮ್ಮೆ ಮೌನ ಮಾಡಿದಾಗ ಏನಾಯ್ತು? ಮೌನ ಅಂದರೆ ಹೆಂಗಂತ ತಿಳ್ಕೊಂಡ್ರಿ ನೀವು? ಮೌನ ಅಂತಂದ್ರೆ ಬರೀ ಬಾಯಿಂದ ಮೌನ ಇರೋದಲ್ಲ, ಮನಸ್ಸಿನಿಂದ ಮೌನ ಇರ್ಬೇಕು. ಬರೀ ಮನಸ್ಸಿನಾಗ ಮತ್ತು ಅಲ್ಲಿ ಹೊಲ್ ಕಟ್ಕೊಂತ ಕುಂತ್ರ ನಾಳೆ ಮಾಡ್ತೀನಿ ಅಂತಂದ್ರೆ ಮತ್ತು ಡಬಲ್ ಆಗತ್ತದ ಬ್ಲಡ್ ಪ್ರೆಷರ್. ಇನ್ನು ಮಾತಾಡೋದು ಚಲೋ ಅದು. ಮೌನ ಮತ್ತು ಎದುರಿಗಿದ್ದಾರೆ ತಲೆ ಎಲ್ಲ ಹರ್ಕೊಂಡು ಹೋಗ್ಬೇಕಾಗತ್ತೆ. ಮೌನ ಅಂದ್ರೆ ಏನು ಗೊತ್ತಾ? ಮೌನ ಅಂದ್ರೆ ಮನಸ್ಸಿನ ಪ್ರಶಾಂತತೆ. ನಿಮ್ಮ ಮನಸ್ಸಿನೊಳಗಿರುವಂಥ ಮಹಾದೇವ ಕಾಣ್ಬೇಕು ನಿಮಗೆ. ಮೌನ ಅಂದ್ರೆ ಅವತ್ತಿನ ದಿನ ಮೊಬೈಲ್ ಬಂದ್ ಮಾಡೋದು, ಇದು ವಾಜಿಬ್. ಮೊಬೈಲ್ ಬಂದ್ ಮಾಡೋದು ಮೌನ ಅಂದ್ರೆ ಮೊಬೈಲ್ ಸಂಪೂರ್ಣ ಬಂದ್ ಮಾಡೋದು. ಟಿ ವಿ ನೋಡೋದು ಬಿಡೋದು, ಮನೆಯನ್ ಕೆಲಸ ಎಲ್ಲ ಮಾಡೋದು, ಆದಷ್ಟು ಒಂದಿಷ್ಟು ಪ್ರಸಾದ ಮಾಡೋದು. ಅಂದ್ರೆ ಅಲ್ಪೋಪಹಾರ. ಅಲ್ಪೋಪಹಾರ ಅಂದ್ರೆ ಏನು? ಉಪವಾಸ ಅಂದ್ರೆ ಮತ್ತೆ ಅಂಥ ಉಪವಾಸ ಅಲ್ಲ. ಕೆಲವು ಮಂದಿ ಮಾಡ್ತಿರ್ತಾರೆ ಉಪವಾಸ. ಯಾರೋ ಬಂದು ಕೇಳಿದ್ರಂತೆ, ಏನೇ ಶಾಂತ, ಶಿಲ್ಪ, ಕಲ್ಪನಾ ಏನಾದರೂ ತಗೊಂಡಿದ್ದೀಯಾ? ಇಲ್ಲಮ್ಮ. ಅವರೇ ಮನೆಯಲ್ಲಿ ಇಲ್ಲ ಅಂದ ಬಳಿಕ ಏನು ತೆಗೆದುಕೊಳ್ಳೋದಕ್ಕಾಗತ್ತೆ? ಅವ್ರ ಮನೆಯಲ್ಲಿ ಇಲ್ಲ ಅಂದರೆ ಏನೂ ಹೋಗೋದಿಲ್ಲಮ್ಮ. ಒಂದು 4 ಇಡ್ಲಿ ತಿಂದಿದ್ದೇನೆ, 4 ದೋಸೆ ತಿಂದಿದ್ದೇನೆ. ಅವರೇ ಮನೆಯಲ್ಲಿ ಇಲ್ಲ ಅಂದ ಬಳಿಕ ಏನು ತೆಗೆದುಕೊಳ್ಳೋದಕ್ಕಾಗತ್ತಮ್ಮ? ಒಂದು 4 ಮೈಸೂರು ಪಾಕ್ ತೊಗೊಂಡಿದ್ದೇನೆ, ಒಂದು 4 ಜಾಂಗೀರ್ ತೊಗೊಂಡಿದ್ದೇನೆ. ಅವರೇ ಮನೆಯಲ್ಲಿ ಇಲ್ಲ ಅಂದ ಬಳಿಕ ಏನು ತೊಗೊಳ್ಳೋದಕ್ಕಾಗತ್ತಮ್ಮ? ಒಂದು 4 ಜಿಲೇಬಿ ತೊಗೊಂಡಿದ್ದೇನೆ, ಒಂದು 4 ಜಾಮೂನ್ ತೊಗೊಂಡಿದ್ದೇನೆ. ಅವರೇ ಮನೆಯಲ್ಲಿಲ್ಲ ಅಂದ ಬಳಿಕ ಏನು ತೊಗೊಳ್ಳೋದಕ್ಕಾಗತ್ತಮ್ಮ? ಒಂದು ಚೆರಿಗೆ ಹಾಲು ಕುಡ್ದಿದ್ದೇನೆ, 4 ಪಾಕೆಟ್ ಬಿಸ್ಕಿಟ್ ತಿಂದಿದ್ದೇನೆ ಅಂತ. ಅವರು ಮನೆಯಾಗಿಲ್ಲಾರ್ದಾಗ ಇಷ್ಟು ಹೋಗೈತ್ರಿ ಇದು. ಇನ್ನು ಮನೆಯಾಗಿದ್ದಾಗ ಎಷ್ಟು ಹೋಗುದ್ರಿ? ಮದುವೆ ಹಾಕಿಂತ ಮೊದಲು ಹೆಣ್ಮಕ್ಳು ಹೆಂಗಿರ್ತಾರೆ? ಹುಡುಗ ಹುಡುಕ್ಯಾಡಿ ಮದುವೆ ಮಾಡ್ಕೊಂಡಿರ್ತಾನೆ. ಹುಡುಕಾಡಿ ತೆಳ್ಳಗಿರ್ಬೇಕು, ಬೆಳ್ಳಗಿರ್ಬೇಕು, ಜಿಂಕೆ ಮರಿ ಇದ್ದಂಗೆ ಇರ್ಬೇಕು, ಕುಣ್ಕೊಂತ ಬರಬೇಕು. ಜಿಂಕೆ ಮರಿನ ನೀ ಜಿಂಕೆ ಮರಿನ ಕುಣ್ಕೊಂತ ಬರ್ಬೇಕು. ಹಂಗೆ ಆಸೆ ಪಟ್ಟು ಮದುವೆ ಆಗಿರ್ತಾರ. ಮದುವೆ ಆದ ಪ್ರಾರಂಭದೊಳಗೆ ಗಂಡ ಏನೆಲ್ಲ ತಂದು ಕೊಟ್ಕೊಳ್ಳೇನ, ಆವಾಗ 6 ತಿಂಗಳದೊಳಗೆ ಜಿಂಕೆ ಮರಿ ಹೋಗಿದ ಆನೆ ಮರಿ ಆಗತ್ತೆ ರೀ ಇದು. ಅವ ಮೊದಲಿಗೆ ಕೈ ಹಿಡ್ಕೊಂಡು ಆಟ ಆಡ್ತಿರ್ತಾನ. ಕುಣಿದು ಬಾರೆ, ಒಲಿದು ಬಾರೆ, ಜೀವಕ್ಕೆ ಜೀವ ಕಂದವಳೆ, ಒಲವೇ ವಿಸ್ಮಯ ಅಂತ ಏನೋ ಆಯ್ತದ, ನಮಗೆ ಗೊತ್ತಿಲ್ಲ. ಹಿಂಗೆ ಹಾಡ್ತಿರ್ತಾನೆ. ಹಿಂಗೆ ಕೈ ಮಾಡಿ ಮ್ಯಾಲೆ ನಿಂತ್ಕೊಂಡು ಓಡೋಡಿ ಬರ್ತಿರ್ತಾಳೆ. ಹಿಂಗೆ ಕೈ ಮಾಡಿ ಹಾಡ್ತಿರ್ತಾನೆ. ಹಿಂಗೆ 2 ಕೈ ಹಿಂಗೆ ಮಾಡಿ ಹಾಡ್ತಿರ್ತಾನೆ. 6 ತಿಂಗಳು ಆದ್ಕೊಂಡು ಬರೋಬ್ಬರಿ ಹಿಂಗೆ ಆಗ್ಬಿಡ್ತಾಳೆ. ನೀ ಮರಿ ರೋಡ್ ರೂಲರ್ ಆದಂಗೆ ಆಗ್ಬಿಡ್ತಾಳೆ. ನೋಡಿದಿವಾ, ಐರಾವತ ಆಗೈತಿದು ಬಸ್, ಓಲ್ವ ಬಸ್ ಆಗೈತಿದು, ಬೇಡ. ನಮ್ಮ ಮೈ ಮ್ಯಾಲೆ ಬಂದ್ರೆ ನಾವು ಗುರ್ತು ಸಿಗಲಾರ್ದಂಗೆ ಹಾಕ್ಯವಿ. ಅವ ಅಂದ, ಕುಳಿತು ಬಾರೆ, ರೆಸ್ಟು ತಗೊಂಡು ಬಾರೆ ಅಂದವ. ನೀ ಕುಳಿತು ಬಾರವ ಯವ್ವ, ಓಡೋಡಿ ಬಂದ್ರೆ ನಮ್ಮ ಜೀವ ತಗೊಂಡಿನಿ ಏನು ಅಂದರೆ. ನಾ ಹೇಳೋದು ಇಷ್ಟರಿ ಅವರ, ಉಪವಾಸ ಅಂದ್ರೆ ಅತಿಯಾಗಿ ಉಪವಾಸ ಮಾಡಬಾರ್ದು. ಅದರಲ್ಲಿಂದ ಹೆಮೋಗ್ಲೋಬಿನ್ ಕಡಿಮೆ ಆಗ್ತದೆ. ಅಂದ್ರೆ ಪೂರ್ಣ ಕಡಿಮೆ ತಗೋಬಾರ್ದು, ಆಕಳಿಕೆ ಬಂದು ನಿದ್ದೆ ಬರುವಷ್ಟು ತಗೋಬಾರ್ದು. ಎಂದ ಮೌನ ಇರ್ಬೇಕಂತ ತಿಳ್ಕೊಂಡು ಇವತ್ತು ಶರಣಬಸವೇಶ್ವರ ಸನ್ನಿಧಾನದೊಳಗೆ ಸಂಕಲ್ಪ ಮಾಡ್ಕೊಂಡಿರಲ್ಲ. ಇವತ್ತು ಸಂಕಲ್ಪ ಮಾಡಿರಿ ಅಪ್ಪನ ಸನ್ನಿಧಾನದೊಳಗೆ. ಅವತ್ತ ಅಲ್ಪೋಪಹಾರ ಮಾಡೋದು, ಉಪ್ಪು ಖಾರ ಹುಳಿ ಕಡಿಮೆ ಉಣ್ಣೋದು, ಅವತ್ತು ಸಾತ್ವಿಕ ಆಹಾರವನ್ನು ಸ್ವೀಕಾರ ಮಾಡೋದು,
ಅವತ್ತಿನ ದಿನ 24 ತಾಸು ನಿಮ್ಮ ಮನಸ್ಸಿನೊಳಗೆ ಏನಿರ್ಬೇಕಂದ್ರೆ ಶರಣ ಬಸವೇಶ್ವರ, ಶರಣ ಬಸವೇಶ್ವರ, ಶಾಂತ ವೀರೇಶ್ವರ, ಶಾಂತ ವೀರೇಶ್ವರ ಕೈ ಮುಗಿದಿರಬೇಕು. ಮುಖದೊಳಗೆ ಪ್ರಸನ್ನತೆ. 1 ವಾರ, 2 ವಾರ, 4 ವಾರ ಮಾಡಿ ನೋಡ್ರಿ. ಕೇವಲ 4 ವಾರ ಮಾಡಿ ನೋಡ್ರಿ. 4 ವಾರದ ನಂತರ ನಿಮ್ಮ ಮಾನಸಿಕ ವ್ಯವಸ್ಥೆ ಬದಲಾವಣೆ ಆತಂದ್ರೆ, ನಿಮ್ಮ ಮನೆಯ ವ್ಯವಸ್ಥೆ ಬದಲಾವಣೆ ಆತಂದ್ರೆ ನನ್ನೊಮ್ಮೆ ಫೋನ್ ಮಾಡಿ ಹೇಳ್ರಿ, ಇಲ್ರಿ ನಮಗೆ ಹಿಂಗಾಗೈತಿ. ಇಷ್ಟು ನೀವು ಭಕ್ತಿಯಿಂದ ಮಾಡಿದಾಗಲೂ ಕೂಡ ನಿಮ್ಮ ಮನಸ್ಸೇನಾದರೂ ಪರಿವರ್ತನೆ ಆಗದೆ ಹೋದ್ರೆ, ನಿಮ್ಮ ಮನೆಯ ವಾತಾವರಣ ಪರಿವರ್ತನೆ ಆಗದೆ ಹೋದ್ರೆ ನಾ ಪುರಾಣ ಹೇಳೋದು ಬಿಡ್ತೀನಂತ. ಆಗತೈತೆ. ನಿಷ್ಠೆಯಿಂದ ಮಾಡಬೇಕು, ಭಕ್ತಿಯಿಂದ ಮಾಡಬೇಕು. ಯಾರ್ದೋ ತೋರಿಕೆಗಾಗಿ ಮಾಡೋದಲ್ಲ, ಯಾರೋ ನಮ್ಮನ್ನು ದೊಡ್ಡ ಭಕ್ತರು ಅಂತ ತಿಳ್ಕೊಂಡು ಕರೀಲಿ ಅನ್ನೋದಕ್ಕಾಗಿ ಮಾಡೋದಲ್ಲ, ನಮ್ಮನ್ನು ನೋಡಿ 4 ಜನ ಹೆದರ್ಬೇಕಂತ ತಿಳ್ಕೊಂಡು ಮಾಡೋದಲ್ಲ. ನಾವು ನಮ್ಮ ಅಂತರಂಗಕ್ಕೆ, ನಮ್ಮ ಮನಸ್ಸಿಗೆ ಹೆದರಿ ನಾವು ವ್ರತ ಮಾಡಬೇಕು, ನಿಯಮ ಮಾಡಬೇಕು, ಪೂಜಾ ಮಾಡಬೇಕು. ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಇಂಥ ಇನ್ನಷ್ಟು ವಿಡಿಯೋಗಳಿಗಾಗಿ AP ಆಧ್ಯಾತ್ಮ ಪರಿಚಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ.